ಮೇಡಮ್ ಅದು ಅಕ್ಕ ಅದು ಓ ಟಿ ಪಿ ಬರೋ ತಕ್ಕ ಯಾರು ಏನು ಮಾಡೋದ 24 ತಾಸು ಟೈಮ್ ಕೇಳಾಗತ್ತೆ ಓ ಟಿ ಪಿ ಒಂದೇ ಬಿಟ್ಟು 2 ದಿನಕ್ಕೆ ಬಂದೇ ಬರುತ್ತೆ ಓ ಟಿ ಪಿ. LPG ಸಪ್ಲೈ ಸರಿಯಾಗಿ ಬರ್ತಾಯಿದೆ, ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಬುಕ್ಕಿಂಗು ಭಾಳ ಜಾಸ್ತಿ ಆಗ್ತಿದೆ ಸದ್ಯಕ್ಕೆ. ಆ ಬುಕ್ಕಿಂಗ್ ತಕ್ಕಂಗೆ ಇದಾಗ್ತಾ ಇಲ್ಲ. ಬುಕ್ಕಿಂಗ್ ಅಂದಾಜು ಎಷ್ಟಾಗ್ತಿದೆ ಇಲ್ಲಿ ಕಂಪ್ನಿ ಒಳಗಡೆ? ಇಲ್ಲೊಳಗೆ ಅಂದಾಜು ಇದಕ್ಕಿಂತ ಮುಂಚೆ ಒಂದು 4 ದಿನ ಕೆಳಗೆ ಡೈಲಿ 800 1000ವರೆಗೆ ಆಗ್ತಿದ್ವಿ. ಸಿಲಿಂಡ್ರು 360 ಹಂಗೆ ಬರ್ತಾ ಇತ್ತು. ಇವಾಗ ಅದೇ ರೀತಿಯಾಗಿ ಬಂದಿದ್ದಕ್ಕೆ ವೇಟಿಂಗ್ ಲಿಸ್ಟ್ ಭಾಳ ಬೆಳೆದದು. ಕನಿಷ್ಠ 5300ವರೆಗೆ ವೇಟಿಂಗ್ ಲಿಸ್ಟ್ ಇದೆ ಇವತ್ತಿನವರೆಗೆ. ಅಂದರೆ ಬೇಡಿಕೆ ತಕ್ಕಷ್ಟು ಬರ್ತಾ ಇಲ್ಲ. ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ, ನಿಧಾನವಾಗೋದು. ಇದಕ್ಕೂ ಮುಂಚೆ ಭಾಳಷ್ಟು ಬರ್ತಾ ಇತ್ತು, ಸಪ್ಲೈ ಚೆನ್ನಾಗಿತ್ತು, ಎಲ್ಲರಿಗೂ ಅವತ್ತಿನ ದಿನವೇ ಕೊಟ್ಟಿದ್ವಿ. ಅವತ್ತೇ ಬುಕ್ ಮಾಡೋದು, ಅವತ್ತಿನ ದಿನವೇ ಸಪ್ಲೈ ಮಾಡಿದ್ರು. ಹಳ್ಳಿಗಳಲ್ಲಿ ಕೂಡ ಅದೇ ಪರಿಸ್ಥಿತಿ ಇತ್ತು. ಈಗ ಯಾವಾಗ ಸ್ವಲ್ಪ ಈ ಗಲಾಟೆ ಆಯಿತು, ಆ ಗಲಾಟೆಯಿಂದ ಸ್ವಲ್ಪ ನಿಧಾನವಾಗಿ ಆಗ್ತದೆ ಸಪ್ಲೈ. ಒಟ್ಟು ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಸಿಲಿಂಡರ್ ಅದರಲ್ಲಿ? ತೊಂದರೆ ಆಗೋದಿಲ್ಲ. ಅವರು ವಿನಾಕಾರಣ ಅವಸರ ಪಡ್ತಿದ್ದಾರೆ ಅಷ್ಟೇ ಸಾರ್ವಜನಿಕರು. ಸಾರ್ವಜನಿಕರಿಗೆ ಆಗ್ತಾ ಇದ್ದಾರೆ ಎಲ್ಲರೂ, ಸಿಗುತ್ತಾ ಇಲ್ಲ ಅಂತೇಳಿ. ಬುಕ್ಕಿಂಗು ಸರಿಯಾಗಿ ಮಾಡ್ತಾ ಇಲ್ಲ, ಆ ನಂಬರ್ಗಳು ಹೋಗ್ತಾ ಇಲ್ಲ. ಅವ್ರು ಮಾಡಬೇಕು, ಆಗುತ್ತೆ. ಡೆಲಿವರಿ ಆಗಿರ್ತದೆ, ಲಾಸ್ಟ್ ಡೆಲಿವರಿಯಿಂದ ಇವತ್ತು ನಾನು ಬುಕ್ ಮಾಡ್ಬೇಕಂದ್ರೆ 35 ದಿನ ಬೇಕು. 35 ದಿನ ಆದಮೇಲೆ ಬುಕ್ಕಿಂಗ್ ತೊಗೊಳ್ತದೆ. ಆಮೇಲೆ ಉಜ್ವಲ ಗ್ಯಾಸ್ ಕನೆಕ್ಷನ್, ಫ್ರೀ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಲ್ಲ, ಅದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಆಗುತ್ತೆ. 45 ದಿನವರೆಗೆ ಐತದೆ, ಆದಮೇಲೆ ಬುಕ್ಕಿಂಗ್ ಆಗುತ್ತೆ.